ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ ನಾವೇನಾದ್ರೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಸಿಗುತ್ತೆ. ಆ ಬ್ರೇಕ್ಫಾಸ್ಟ್ ನ ಹೇಗ್ ತಗೊಬೇಕು, ಆಮೇಲೆ ಕಂಡೀಷನ್ ಎಲ್ಲ ಏನಿದೆ, ಆಮೇಲೆ ಯಾವ ಲೊಕೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಮುಂಚೆ ಒಂದ್ ಲೊಕೇಶನ್ ಇತ್ತು, ಇವಾಗ 2 ಲೊಕೇಶನ್ ಮಾಡಿದಾನೆ. 2 ಲೊಕೇಶನ್ ಬೇಕಾದ್ರೆ ನಾವು ಹೋಗಿ ಬ್ರೇಕ್ಫಾಸ್ಟ್ ನ ಅಲ್ಲಿ ಮಾಡ್ಬೋದು. ಅಂದ್ರೆ ಆ ಏರಿಯಾದಲ್ಲಿ ಇರೋರಾದ್ರೆ ಹೋಗಲ್ಲಿ ಹತ್ರದಲ್ಲಿ ಮಾಡ್ಬೋದು. ಬಟ್ ದೂರ ಇರೋರು ಒಂದು ಬ್ರೇಕ್ಫಾಸ್ಟ್ ಗೋಸ್ಕರ ಅಲ್ಲಿಗೆ ಹೋಗಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಪೆಟ್ರೋಲ್ಗೆ ಅಷ್ಟೇ ಕಾಸ್ಟ್ ಆಗುತ್ತೆ. ಅದ್ರ ಬದಲು ಅಲ್ಲೇ ಹೋಟೆಲ್ ಅಲ್ಲೇ ಮಾಡ್ಬೋದು. ಬಟ್ ಅದೇ ಏರಿಯಾದಲ್ಲಿ ಇದ್ರು ಅಂತ ಅಂದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಇದನ್ನ ಅಪ್ಗ್ರೇಡ್ ಮಾಡ್ತಾನ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಈ ತರ ಟಿಫನ್ ಸಿಗೋ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಅನುಕೂಲವಾಗಿರುತ್ತೆ. ಬಟ್ ಆತರ ಮಾಡ್ತಾನೆಲ್ಲ ಗೊತ್ತಿಲ್ಲ, ಇಲ್ಲ ಎಲ್ಲಿ ರೈಡರ್ಸ್ ಜಾಸ್ತಿ ಬೇಕೋ ಅಲ್ಲಿ ಮಾಡ್ತಾನ ಏನೋ ಅದು ಕೂಡ ಗೊತ್ತಿಲ್ಲ. ಅಂದ್ರೆ ಒಂದು ಅಪ್ಗ್ರೇಡ್ ಮಾಡಿದ್ದಾನೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಗೆಸ್ ಮಾಡಕ್ಕಾಗಲ್ಲ. ಅಂತ ಅಂದ್ರೆ ಈ ಕಂಪ್ನಿಗಳು ಇದಾವಲ್ಲ, ಎಲ್ಲರೂ ಅಷ್ಟೇ ಅಗ್ರಿಗೇಟರ್ ಕಂಪ್ನಿಗಳು ಏನಿದೆಯೋ ಅದು ಯಾರು ಏನೇನ್ ಮಾಡ್ತಾರೆ ಮುಂದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಇಲ್ಲಿ ಡಿಸೈಡ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಸೊ ಅವ್ರಿಗೆ ಯಾವ ರೀತಿ ಬೇಕೋ ಅಂದ್ರೆ ಅವ್ರಿಗೆ ಇಷ್ಟ ಬಂದಾಗ ಕೊಡ್ಬೋದು, ಇಷ್ಟ ಇಲ್ದಂಗೆ ಕೊಡದಲ್ಲೇ ಇರ್ಬೋದು. ಅದು ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಬಟ್ ಒಂದು ಕೊಡ್ತಾ ಇದಾರಲ್ಲ, ಅದರಿಂದಾಗಿ ಒಂದು ಒಳ್ಳೆ ಕೆಲಸನೇ ಅದು. ಬಟ್ ಅದನ್ನ ಯೂಸ್ ಮಾಡ್ಕೊಬೇಕು. ಅಂತ ಅಂದ್ರೆ ಇವಾಗ ಸುಮ್ನೆ ಹೋಗೋ ಬದಲು ಆ ಏರಿಯಾದಲ್ಲಿ ಇರೋರು ಅದನ್ನ ಯೂಸ್ ಮಾಡ್ಕೊಬೇಕು. ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಏನಾರು ಹೊಸಬ್ರು ಬಂದಿದ್ರೆ, ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಕೊಡ್ತಾ ಇದ್ದಾನೆ ರ್ಯಾಪಿಡೋದವನು ಅಂತ ಅಂದ್ರೆ ರ್ಯಾಪಿಡೋ ರಿಫ್ರೆಶ್ಮೆಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸ್ತಾ ಇದ್ದಾನೆ. ಅಂತ ಅಂದ್ರೆ ಗೆಟ್ ಫ್ರೀ ಬ್ರೇಕ್ಫಾಸ್ಟ್ ಅಂತ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ಅಂದ್ರೆ ಫ್ರೀ ಕೊಡ್ತಾ ಇದಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಂಡೀಷನ್ಗಳು ಇದ್ದೇ ಇರುತ್ತೆ. ಅದರಿಂದಾಗಿ ಏನೇನೆಲ್ಲ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೋಣ. ಮೊದಲನೇ ಕಂಡೀಷನ್ ಏನಪ್ಪಾ ನಮಗೆ ಅಂತ ಅಂದ್ರೆ, ನಮಗೆ ಈಗ ಏನಾದ್ರು ಈಗ ಬ್ರೇಕ್ಫಾಸ್ಟ್ ಗೆ ನಾವು ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಪ್ರೀವಿಯಸ್ ದಿನ ಅಂದ್ರೆ ನಾವ್ ಇವತ್ತು ಟಿಫನ್ ಹೋಗ್ತಾ ಇದೀವಿ ಅಂತ ಅಂದ್ರೆ ನಿನ್ನೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ರೈಡ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಆ ರೈಡ್ ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 11:15 ಟೈಮು. ಅಂತ ಅಂದ್ರೆ ನಮಗೆ ಇವತ್ತು ಬ್ರೇಕ್ಫಾಸ್ಟ್ ಸಿಗ್ಬೇಕು ಅಂತಂದ್ರೆ ಇವತ್ತು ಸಂಡೇ ಅಂತ ಅನ್ಕೊಳ್ಳಿ, ಶನಿವಾರ ಅಂದ್ರೆ ಅಲ್ಲಿ ಡೇಟು ಕೂಡ ತಿಳಿಸ್ತೀನಿ. ನಾನು ಸುಮ್ನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಇವತ್ತು ಸಂಡೇ ಅಂತ ಅನ್ಕೊಳ್ಳಿ, ಇವತ್ತು ಸಂಡೇ ನಾವು ಶನಿವಾರ ಏನ್ ಮಾಡ್ಬೇಕು ಅಂತ ಅಂದ್ರೆ ಶನಿವಾರ 7 ಗಂಟೆಯಿಂದ 11:15 ಒಳಗಡೆ ಒಂದ್ ರೈಡು ಅಂದ್ರೆ ಇಷ್ಟು 10 ರೈಡು 5 ರೈಡು ಈ ತರ ಮಾಡ್ಬೇಕು ಅಂತ ಏನಿಲ್ಲ. ಫ್ಯೂಚರ್ ಅಲ್ಲಿ ಚೇಂಜ್ ಆಗ್ಬಿಟ್ಟು ಅದು ಪ್ರೆಸೆಂಟ್ ಎಷ್ಟಪ್ಪ ಇದೆ ಅಂತ ಅಂದ್ರೆ ಒಂದು ರೈಡ್ ನ ನಾವು ಆ ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಆ ಒಂದು ರೈಡ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ನೆಕ್ಸ್ಟ್ ಡೇಗೆ ಈಗ ನಾವು ಟಿಫನ್ಗೆ ಎಲಿಜಿಬಲ್ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ ಎಲಿಜಿಬಲ್ ಆದ್ವಿ ಅಂತ ಅನ್ಕೊಳ್ಳಿ, ಈಗ ಒಂದು ಆರ್ಡರ್ ನಲ್ಲಿ ಕಂಪ್ಲೀಟ್ ಮಾಡಿದ್ವಿ, ಎಲಿಜಿಬಲ್ ಆದ್ವಿ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ ಅಲ್ಲಿ ಬ್ರೇಕ್ಫಾಸ್ಟ್ ಇರೋದು. ನಾವೇನಾದ್ರು ರಿಫ್ರೆಶ್ಮೆಂಟ್ ಸೆಂಟರ್ ಏನಿದೆಯೋ ಅಲ್ಲಿಗೆ ಹೋದ್ರೆ ನಮಗೆ ಟಿಫನ್ ಎಷ್ಟು 7 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ ನಮಗೆ ಸಿಗೋದು. ಅದ್ರ ಮೇಲೆ ಜಾಸ್ತಿ ಯಾವುದೇ ಆದಂತ ಟೈಮಲ್ಲೂ ನಮಗೆ ಕೊಡಲ್ಲ. ಇವತ್ತು ಎಲಿಜಿಬಲ್ ಆದ್ವಿ ಅಂತ ಅಂದ್ರೆ ನಾಳೆ ಹೋಗ್ಬಿಟ್ಟು ಅದನ್ನ ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದು ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ ಅದು 1 ಅವರ್ ಅಷ್ಟೇ ಕೊಟ್ಟಿರೋದು, 7 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ. ಆಮೇಲೆ ಇದು ಎಷ್ಟು ದಿವಸ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮ್ಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಸೋಮವಾರದಿಂದ ಗುರುವಾರ ತಕ್ಕ ಅಂತ ಅನ್ಸುತ್ತೆ. ಹೌದು ನೋಡಿ, ವ್ಯಾಲಿಡಿಟಿ ಬಂದು ಅದನ್ನು ಕೂಡ ಸೋಮವಾರದಿಂದ ಗುರುವಾರದವರೆಗೂ ಮಾತ್ರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೋಟಲ್ ಆಗಿ 4 ದಿವಸ ಕೊಡ್ತಾರೆ ಅಷ್ಟೇ. ಇನ್ನು ಮಿಕ್ಕಿದ ದಿವಸದಲ್ಲಿ ಯಾವತ್ತೂ ಕೊಡಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿವಸ ಕೊಡಲ್ಲ. ನಮ್ಗೆ ಏನಾದ್ರು ಬೇಕು ಅಂತಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಲ್ಲಿ ಟಿಫನ್ ಮಾಡ್ಬೋದು. 4 ದಿವಸ ಮಾಡ್ಬೋದು ಅಷ್ಟೇ ಒಂದು ವಾರದಲ್ಲಿ, ಅದಕ್ಕಿಂತ ಹೆಚ್ಚು ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಡೈಲಿ ಕೊಡ್ತಾರೆ ಅಂತ ತಿಳ್ಕೊಳೋದು ಅದು ಕೂಡ ತಪ್ಪಾಗುತ್ತಲ್ಲ. ಅದರಿಂದಾಗಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ತಿಳಿಸ್ಕೊಡ್ಬೇಕಾಗಿರೋದು ನಿಮಗೆ ಲೊಕೇಶನ್. ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆಲ್ ಓವರ್ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡೌಟ್ ಇರುತ್ತೆ. ಈ ಲೊಕೇಶನ್ ಬಂದು ಎಲ್ಲಪ್ಪ ಸಿಗುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ 2 ಲೊಕೇಶನ್ ಅಲ್ಲಿ ಬರ್ತಾ ಇರೋದು ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ದಂಗೆ. ಮೊದಲನೇದು ಬಂದು ಮಾರ್ತಳ್ಳಿಯಲ್ಲಿ ಒಂದು ಲೊಕೇಶನ್ ಅಲ್ಲಿ ಇದೆ. ಅದಾದ್ಮೇಲೆ ಇನ್ನೊಂದು ಮಲ್ಲೇಶ್ ಪಾಳ್ಯದಲ್ಲೂ ಕೂಡ ಒಂದು ಕೊಡ್ತಾ ಇದಾರೆ. ಅಂದ್ರೆ ಫಸ್ಟ್ ಮಾರ್ತಳ್ಳಿ ಕೊಡ್ತಾ ಇರೋ ಸುಮಾರು ದಿವಸದಿಂದ ಕೊಡ್ತಾ ಇದಾರೆ. ಅದಾದ್ಮೇಲೆ ಈಗ ಅಪ್ಡೇಟ್ ಮಾಡಿರೋದು ಮಲ್ಲೇಶ್ ಪಾಳ್ಯದಲ್ಲೂ ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ. ಆಲ್ಮೋಸ್ಟ್ ಮಾರ್ತಳ್ಳಿ ಮತ್ತೆ ಮಲ್ಲೇಶ್ ಪಾಳ್ಯ 2 ಕೂಡ ಲೊಕೇಶನ್ ಒಂದೇ ಹತ್ರ ಬರುತ್ತೆ. ಅಂದ್ರೆ ಒಂದು ಈ ಸೈಡಿಗೆ ಒಂದು ಕೊಡಬೇಕಾಗಿತ್ತು, ಅಂದ್ರೆ ಒಂದೇ ಹತ್ರನೇ ಕೊಟ್ಟಿದ್ದಾನೆ. ಅದು ಯಾಕೆ ಅಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ನನಗೆ ಅನ್ನಿಸ್ತಂಗೆ ಅಲ್ಲಿ ಏನಾದ್ರು ರೈಡರ್ಸ್ ಕಮ್ಮಿ ಇದಾರಾ, ಇಲ್ಲ ಅಂತ ಅಂದ್ರೆ ಆರ್ಡರ್ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಿಲ್ಲ. ಬಟ್ ಈ ಸೈಡ್ ನಮ್ಮ ಸೈಡ್ ಯಾವುದು ಕೊಟ್ಟಿಲ್ಲ, ಅಂದ್ರೆ ಯಶವಂತಪುರ ಈ ಕಡೆ ಎಲ್ಲೂ ಕೂಡ ಕೊಟ್ಟಿಲ್ಲ. ಅವನು ಒಂದು ಮಾರ್ತಳ್ಳಿ ಕೊಟ್ಟಿದ್ದಾನೆ, ಒಂದು ಮಲ್ಲೇಶ್ ಪಾಳ್ಯದಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನನಗೆ ಅನ್ನಿಸ್ತಂಗೆ ಅಲ್ಲಿ ಸ್ವಲ್ಪ ರೈಡ್ಗಳು ಜಾಸ್ತಿ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಈ ತರ ಅಟ್ರಾಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಟಿಫನ್ ಕೊಡೋದು ಒಂದು ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಸೊ ಒಂದು ಒಳ್ಳೆ ವಿಷಯನೇ. ಸೊ ಎಲಿಜಿಬಲ್ ಆಗೋದು 7 ಗಂಟೆಗೆ ಹೋಗಿ ಆರಾಮಾಗಿ ಟಿಫನ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಬಟ್ ಅದೇ ಹೇಳ್ತವೆ, ಟೈಮಿಂಗ್ಸ್ ಕಮ್ಮಿ ಇದೆ. 1 ಅವರ್ ಅಷ್ಟೇ ಕೊಟ್ಟಿರೋದು. ಆ 1 ಅವರಲ್ಲಿ ಹೋದ್ರೆ ಮಾತ್ರ ನಮಗೆ ಸಿಗುತ್ತೆ. ಆ 1 ಅವರ್ ಬಿಟ್ಟು ಹೋದ್ರೆ ನಮಗೆ ಯಾವುದೇ ಆದಂತ ಸಿಗಲ್ಲ. ಮುಂಚೆ ಹೋದ್ರೂ ಸಿಗಲ್ಲ, ಲೇಟ್ ಆಗೋರು ಸಿಗಲ್ಲ. ಅದೇ ಟೈಮ್ಗೆ ನಾವು ಹೋಗ್ಬೇಕಾಗುತ್ತೆ. ಟೈಮ್ಗೆ ಹೋಗ್ಬಿಟ್ಟು ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನ ತಿಳ್ಸ್ಕೊಬೇಕಾಗುತ್ತೆ. ಅಂತ ಅಂದ್ರೆ ನೀವೇನಾದ್ರೂ ಇವಾಗ ಮಲ್ಲೇಶ್ ಪಾಳ್ಯದ ಹತ್ರ ಮತ್ತೆ ಮಾರ್ತಳ್ಳಿ ಹತ್ರ ಇದ್ರೆ ದಯವಿಟ್ಟು ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದ್ರೆ
ಸೊ ಫ್ರೀ ಕೊಟ್ಟಂತ ಟೈಮಲ್ಲಿ ಅದನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ನೀವು. ಅದರಿಂದಾಗಿ ಹೋಗಿ ಅವೆರಡು ಲೊಕೇಶನ್ ಇದ್ರೆ ನೀವು ಯೂಸ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ನೀವು ರೈಡ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.